ಶ್ರೀಗುರುಭ್ಯೋ ನಮಃ ಹರಿ ಓಂ. ಲಕ್ಷ್ಮೀಶ ವಿದ್ಮಹೇ ವಿಷ್ಣುಪತ್ನಿಶ್ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ಶುಕ್ರವಾಸರದಲ್ಲಿ ಇವತ್ತಿನ ದಿವಸದ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರ ಯುಕ್ತಾಯದಲ್ಲಿ ಇವತ್ತಿನ ತಿಥಿ ದ್ವಾದಶಿ ತಿಥಿ. ಇವತ್ತಿನ ನಕ್ಷತ್ರ ಮೂಲಾ ನಕ್ಷತ್ರ. ಇವತ್ತಿನ ವಿಶೇಷ ದಿನದಲ್ಲಿ ಶ್ರೀ ವೈಷ್ಣವ ಆಯವರ್ಧನ, ಶ್ರೀ ವೈಷ್ಣವ ಏಕಾದಶಿ, ದಧಿವ್ರತಾರಂಭ, ಶ್ರೀ ವರಮಹಾಲಕ್ಷ್ಮಿ ವ್ರತ ಪೂಜಾ, ಶ್ರೀ ಲಕ್ಷ್ಮೀ ಪೂಜಾ ಇವತ್ತಿನ ವಿಶೇಷವಾಗಿರುತ್ತದೆ. ಶ್ರೀ ಲಕ್ಷ್ಮಿಯ ಕಟಾಕ್ಷ ಸಮಸ್ತ ಪ್ರಜಾಧ್ವನಿ ವೀಕ್ಷಕರಿಗೆ ನಿರಂತರವಾಗಿರಲಿ. ಪ್ರಥಮವಾಗಿ ಇವತ್ತಿನ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ನೀವು ಆರ್ಥಿಕವಾಗಿ ಬಹಳಷ್ಟು ಸಂತಸ ದಿನವನ್ನು ಕಾಣಲಿದ್ದೀರಿ ಮತ್ತು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಘರ್ಷವಾಗುವ ಸಾಧ್ಯತೆಗಳಿದೆ ಮತ್ತು ನಿಮ್ಮನ್ನು ಅಪಮಾನಗೊಳಿಸುವ ಸಂದರ್ಭ ಎದುರಾಗಬಹುದು. ವಾಹನದಿಂದ ಅಪಾಯವಾಗುವ ಸಾಧ್ಯತೆ ಕಂಡುಬರುತ್ತದೆ. ಈ ದಿವಸದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಮೇಷರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭ ವರ್ಣ ಹಳದಿ. ಈ ದಿವಸದ ಪರಿಹಾರಾರ್ಥವಾಗಿ ನಿಮ್ಮ ಕುಲದೇವತೆ ಅಥವಾ ನಿಮ್ಮ ಗ್ರಾಮ ದೇವತೆಯ ಆವಾಹನೆ ಮಹಾಲಕ್ಷ್ಮಿಯ ಪಠಣ ಪರಿಹಾರ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೀವು ಇಂದು ಕೈಗೊಂಡ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ಸನ್ನು ಕಾಣಲಿದ್ದೀರಿ. ಕುಟುಂಬದ ಸದಸ್ಯರೊಂದಿಗೆ ಇದ್ದಕ್ಕಿದ್ದಾಗೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಸಾಮರಸ್ಯಗಳು ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಪಡೆದುಕೊಳ್ಳುತ್ತೀರಿ. ಖರ್ಚು ಹೆಚ್ಚಾದರೂ ಸಹ ಆದಾಯ ಯಥೇಚ್ಛವಾಗಿ ಬರಲಿದೆ. ಈ ದಿವಸದಲ್ಲಿ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 7, ಶುಭ ವರ್ಣ ಹಸಿರು. ಪರಿಹಾರಾರ್ಥವಾಗಿ ಹನುಮಾನ್ ಚಾಲೀಸ ಪಠಣ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಕುಟುಂಬದವರ ಉತ್ತಮ ಬೆಂಬಲ ಸಿಗಲಿದೆ. ಕಾರ್ಯ ಸಫಲತೆಯನ್ನು ಕಾಣಲಿದ್ದೀರಿ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲಿದ್ದೀರಿ. ನೂತನ ಕೆಲಸಗಳು ಕಾರ್ಯಗಳು ಪ್ರಾರಂಭಿಸಲು ಶುಭದಾಯಕವಾದ ದಿನವಾಗಲಿದೆ. ಈ ದಿವಸದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ 8, ಶುಭ ವರ್ಣ ನೀಲಿ. ಪರಿಹಾರಾರ್ಥವಾಗಿ ನಿಮ್ಮ ಕುಲದೇವತೆ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನೀವು ಆರ್ಥಿಕವಾಗಿ ವಿಚಾರದಲ್ಲಿ ಬಹಳಷ್ಟು ಹಿನ್ನಡೆಯನ್ನು ನೋಡಲಿದ್ದೀರಿ. ಹಳೆಯ ಸಾಲದಿಂದ ಒಂದಿಷ್ಟು ಒತ್ತಡಗಳು ಹೆಚ್ಚಾಗುವ ಸಂಭವವಿದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಮಧ್ಯಾಹ್ನದ ನಂತರ ಎಲ್ಲಾ ಶುಭ ಫಲಗಳನ್ನು ನೋಡಬಹುದು. ಈ ದಿವಸದಲ್ಲಿ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಕರ್ಕಾಟಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 4, ಶುಭ ವರ್ಣ ಕೇಸರಿ. ಪರಿಹಾರಾರ್ಥವಾಗಿ ಇಚ್ಛಿತ ದೇವರುಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನೂತನ ಕೆಲಸ ಕಾರ್ಯಗಳು ಆರಂಭಿಸಲು ಇಂದು ಶುಭದಾಯಕವಾದ ಕಾಲವಾಗಿದೆ. ಕೆಲಸದಲ್ಲಿ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ. ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಕೂಡಿದ ಶುಭದಾಯಕವಾದ ವಾತಾವರಣ ಇರಲಿದೆ. ಸಿಂಹರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭ ವರ್ಣ ಹಸಿರು. ಪರಿಹಾರಾರ್ಥವಾಗಿ ಲಿಂಗ ಭೈರವಿ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕುಟುಂಬದ ಸದಸ್ಯರ ಸಲಹೆ ಸೂಚನೆಯಂತೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಾಫಲ್ಯತೆಯನ್ನು ಕಾಣಲಿದ್ದೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಂದುಕೊಂಡ ರೀತಿಯಲ್ಲಿ ಲಾಭವನ್ನು ನಿರೀಕ್ಷಿಸಬಹುದು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ ಹಾಗೂ ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಕನ್ಯಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 5, ಶುಭ ವರ್ಣ ಕೆಂಪು. ಪರಿಹಾರಾರ್ಥವಾಗಿ ಶ್ರೀ ಚಾಮುಂಡೇಶ್ವರಿಯ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸದಲ್ಲಿ ದೂರ ಪ್ರಯಾಣವನ್ನು ಮುಂದೂಡುವುದು ಉತ್ತಮವಾಗಿರುತ್ತದೆ. ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುವ ಸಂಭವವಿದೆ. ಮಾನಸಿಕವಾಗಿ ನೆಮ್ಮದಿಯಿಂದ ಇಲ್ಲದ ದಿನವನ್ನು ನೋಡಲಿದ್ದೀರಿ. ಸಾಲಗಾರರಿಂದ ಕಿರಿಕಿರಿ ಮತ್ತು ಒತ್ತಡಗಳು ಹೆಚ್ಚಾಗಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವಾಗುವುದು. ಆದರೆ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿದರೆ ಅಲ್ಪ ಮಟ್ಟಿನ ಲಾಭವನ್ನು ಸಹ ನೋಡಬಹುದು. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 5, ಶುಭ ವರ್ಣ ನೀಲಿ. ಪರಿಹಾರಾರ್ಥವಾಗಿ ಕುಲದೇವತೆ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಉತ್ತಮ ಪ್ರಗತಿಯಾಗಲಿದೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ಸಾಧಿಸಲಿದ್ದೀರಿ. ಗೃಹ ನಿರ್ಮಾಣದ ಕೆಲಸದಲ್ಲಿ ಉತ್ತಮ
ಉತ್ತಮ ಆರ್ಥಿಕ ಮೂಲಗಳು, ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನವನ್ನು ನೋಡಲಿದ್ದೀರಿ. ಈ ದಿವಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ 2, ಶುಭ ವರ್ಣ ಹಳದಿ. ಪರಿಹಾರಾರ್ಥವಾಗಿ ವಿಷ್ಣು ಸಹಸ್ರನಾಮ ಪಠಣೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಲಿದ್ದೀರಿ. ಮನೋರಂಜನೆ ಕ್ಷೇತ್ರದಲ್ಲಿರುವವರಿಗೆ, ಉದ್ಯೋಗಿಗಳಿಗೆ ಮತ್ತು ಕಲಾವಿದರಿಗೆ ಶುಭದಾಯಕವಾದ ದಿನವಾಗಲಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗಬಹುದು. ಧನಸ್ಸು ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 9, ಶುಭ ವರ್ಣ ನೀಲಿ. ಇವತ್ತಿನ ಪರಿಹಾರವಾಗಿ ಲಕ್ಷ್ಮೀ ಅಷ್ಟೋತ್ತರ ಪಠಣೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಹೊಸ ಆಸ್ತಿ ಖರೀದಿಗೆ ಶುಭದಾಯಕವಾದ ದಿನವಾಗಲಿದೆ. ಬಂಧು ಮಿತ್ರರೊಡನೆ ಉತ್ತಮವಾದ ಬಾಂಧವ್ಯ ವೃದ್ಧಿಯಾಗಲಿದೆ. ಕೆಲಸ ಕಾರ್ಯದಲ್ಲಿ ಉತ್ತಮ ಪ್ರಗತಿ ಮತ್ತು ಹೂಡಿಕೆಗಳಿಂದ ಯಥೇಚ್ಛವಾದ ಧನಲಾಭವಾಗಲಿದೆ. ಇವತ್ತಿನ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭ ವರ್ಣ ಕೆಂಪು. ಪರಿಹಾರಾರ್ಥವಾಗಿ ಹನುಮಾನ್ ಚಾಲಿಸ ಪಠಣೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ನಿಮಗೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಏರುಪೇರು ಕಾಣಲಿದ್ದೀರಿ. ಆತುರ ನಿರ್ಧಾರ ತೆಗೆದುಕೊಳ್ಳುವುದರಿಂದ ತೊಂದರೆಗೆ ಸಿಲುಕಿಕೊಳ್ಳಲಿದ್ದೀರಿ. ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ವೃತ್ತಿ ಮತ್ತು ಉದ್ಯೋಗದ ಸ್ವಲ್ಪ ಅನುಕೂಲ ವಾತಾವರಣ ಇರಲಿದೆ. ಈ ದಿವಸದಲ್ಲಿ ಮುಂಜಾಗ್ರತೆಯಿಂದ ಇರತಕ್ಕದ್ದು. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭ ವರ್ಣ ಬಿಳಿ. ಪರಿಹಾರಾರ್ಥವಾಗಿ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಣೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೊಸ ವ್ಯವಹಾರ ವ್ಯಾಪಾರ ಆರಂಭಿಸಲು ಶುಭದಾಯಕವಾದ ಕಾಲವಾಗಿದೆ ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ದೂರವಾಗಲಿದೆ. ನಿಮ್ಮ ಮಾತಿಗೆ ಮನ್ನಣೆ ಸಿಗಲಿದೆ. ಸಣ್ಣ ಪುಟ್ಟ ದೈಹಿಕ ಅನಾರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ವಿಮುಕ್ತರಾಗುವಿರಿ. ಮೀನರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 1, ಶುಭ ವರ್ಣ ಹಸಿರು. ಪರಿಹಾರಾರ್ಥವಾಗಿ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ.